Last time, salute. जनगणमन अधिनायक जय हे भारत भाग्य विधाता पंजाब सिंधु गुजरात ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ಸಂಸ್ಥೆಯ ಡೀನ್ರವರಾದಂಥ ಡಾಕ್ಟರ್ ಸುಜಾತ್ ಅವರೇ, ಡಾಕ್ಟರ್ ಭಾರತಿ ಅವರೇ, ಫಿಲಿಪ್ ಅವರೇ, ಆಡಳಿತ ಮಂಡಳಿಯ ಸದಸ್ಯರಾದಂಥ ನಾರಾಯಣ ಸರ್ ಅವರೇ, ಚಂದ್ರಣ್ಣ ಅವರೇ, ಹಾಗೂ ಎಲ್ಲ ನಮ್ಮ ಬೋಧಕ ಹಾಗೂ ಬೋಧಕಿಯಿಂದ ಸಿಬ್ಬಂದಿವರಿದ್ದಾರೆ, ಜ್ಞಾನಸಾಗರ PU ಕಾಲೇಜ್, ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರೇ, ಭಾರತದ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ದಿನ ಜನವರಿ 26. ನಮಗೆಲ್ಲ ಗೊತ್ತಿದೆ, 1947 ಆಗಸ್ಟ್ 15ರಂದು ಸುಮಾರು 2 ಶತಮಾನಕ್ಕೂ ಹೆಚ್ಚು ಪರಕೀಯರ ಆಳ್ವಿಕೆಯಲ್ಲಿದ್ದು ಲಕ್ಷಾಂತರ ಜನ ಯೋಧರ, ಕಾರ್ಮಿಕರ, ರೈತರ, ನಾಯಕರ ತ್ಯಾಗ, ಬಲಿದಾನ, ರಕ್ತದಾನದ ನಂತರ ಸಹಸ್ರಾರು ಜನರ ಸಮಾಧಿಯ ಮೇಲೆ ನಾವು ಸ್ವತಂತ್ರವನ್ನು ಪಡ್ಕೊಂಡವು. ಆದರೆ ಆವಾಗ ನಮಗೆ ನಮ್ಮದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮದೇ ಆದಂತಹ ಒಂದು ಮಾರ್ಗಸೂಚಿ ಇರಲಿಲ್ಲ ಆಡಳಿತ ಮಾಡೋಕ್ಕೆ. ಆಳ್ವಿಕೆಯನ್ನ ರಾಜರುಗಳು ಬಹಳ ಹಿಂದೆ ಮಾಡ್ತಾ ಇದ್ರು. ಸೊ ಈ ಒಂದು ಪ್ರಜಾಸತ್ತಾತ್ಮಕವಾದಂತಹ ಆಳ್ವಿಕೆಗೆ ಒಂದು ಮಾರ್ಗಸೂಚಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆಯಿತು. ಅದು ಈ ದಿನ ಅಂದ್ರೆ ಜನವರಿ 26ರಂದು ಅಧಿಕೃತವಾಗಿ ಅಂಗೀಕೃತವಾಗಿ ಭಾರತ 1950 ಜನವರಿ 26ರಿಂದ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮಾರ್ಗ ಲಿಖಿತವಾದ ಸಂವಿಧಾನ ಅಂತ ಭಾರತ ಸಂವಿಧಾನವನ್ನು ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ನಾಡಿನ ಶೋಷಿತರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಹಲವಾರು ಧರ್ಮಗಳು, ಯುವಜನರು ಎಲ್ಲರ ಕನಸನ್ನ ಅದರಲ್ಲಿ ಅಡಕವಾಗಿಸಿ ಆ ಸಂವಿಧಾನವನ್ನ ನಮಗೆ ದಾರಿ ಎರೆದು ಕೊಟ್ಟೋಗಿದ್ದಾರೆ. ಅದನ್ನ ಆಚರಿಸ್ತಕ್ಕಂಥ, ಸೆಲೆಬ್ರೇಟ್ ಮಾಡ್ತಕ್ಕಂಥ ದಿನ ಈ ಗಣರಾಜ್ಯೋತ್ಸವ. ಬಹುಶಃ ನಾವು ದೇಶವನ್ನ ಗೌರವಿಸ್ತೀವಿ ಅಂದ್ರೆ ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಅಂತ. ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಈ ದೇಶದ ಒಂದು ಆತ್ಮ ಇದ್ದಾಗೆ. ಅದರಿಂದ ಪ್ರತಿಯೊಬ್ಬ ಭಾರತೀಯರು ಕೂಡ, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನ ಬಹಳಷ್ಟು ಶ್ರದ್ಧೆ ಹಾಗೂ ತ್ಯಾಗ ಹಾಗೂ ಒಳ್ಳೆಯ ಮನೋಭಾವದಿಂದ ಗೌರವಿಸಬೇಕು, ಅದನ್ನು ಕಾಪಾಡಿಕೊಳ್ಬೇಕು. ಸಂವಿಧಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂಗೆ ನೋಡಿಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಯಾಕೆ ಅಂದ್ರೆ ಅದು ನಮ್ಮ ಆತ್ಮ, ಅದು ನಮ್ಮ ಅಸ್ಮಿತೆ. ಇವತ್ತು ದೇಶ ಸನ್ಮಾರ್ಗದಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾಪಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾ, ಇದ್ರ ಹಿಂದೆ ಸ್ವಾತಂತ್ರ್ಯದ ತಂದುಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ನಾಯಕರು, ಮಹಾತ್ಮ ಗಾಂಧೀಜಿಯವರಾಗ್ಬೋದು, ನೆಹರೂರಾಗ್ಬೋದು, ಸುಭಾಷ್ ಚಂದ್ರ ಬೋಸ್, ಹಲವಾರು ಗಣರಾಜ್ಯವನ್ನ ರಚಿಸಿಕೊಂಡು ಇವತ್ತು ವಿಶ್ವದ ಅತಿ ಮುಂಚೂಣಿಯಲ್ಲಿ ಭಾರತ ದೇಶ ಇದೆ. ಸೊ ಇದೇ ರೀತಿ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ವಿಜ್ಞಾನ ಕ್ಷೇತ್ರಗಳಾಗ್ಬೋದು, ಅಂತರಿಕ್ಷ ಕ್ಷೇತ್ರಗಳಾಗ್ಬೋದು, ಭಾರತ ಬಹಳ ಎತ್ತರದಲ್ಲಿ ನಡೀತಾ ಇದೆ. ಸೊ ಅಂತ ಒಂದು ಬದಲಾವಣೆಗೆ ಕಾರಣ
ನಮ್ಮ ಸಂವಿಧಾನ ಅಂತಲೂ ಹೇಳಬಹುದು. ನಮ್ಮ ಸಂವಿಧಾನ ನಮ್ಮನ್ನೆಲ್ಲ ಬಹಳ ಪ್ರಬಲವಾಗಿ ಕಟ್ಟಿ ಹಾಕಿಟ್ಟಿದೆ. ಅದು ಬಹುಶಃ ವಿಶ್ವದ ಅತಿ ಒಂದು ಅರ್ಥಪೂರ್ಣ ಸಂವಿಧಾನ ಅಂತ ಹೇಳ್ತಾರೆ. ಅದರ ಈ ಒಂದು ದಿನವನ್ನ ದೇಶದಾದ್ಯಂತ ರಾಷ್ಟ್ರೀಯ ಹಬ್ಬದಂತೆ ನಾವು ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸಂಸ್ಥೆಯಾಗ PU ಕಾಲ್ ಕೂಡ ಬಹಳ ಅದ್ಭುತವಾಗಿ ಬಹಳ ತುಂಬಾ ಅರ್ಥಪೂರ್ಣವಾಗಿ ನಾವು ಆಚರಿಸ್ತೀವಿ. ನಿಜವಾಗಿ ಬಹಳ ಖುಷಿ ಆಯ್ತು. ನೀವೆಲ್ಲ ಒಂದು ಮಾರ್ಚ್ ಪಾಸ್ಟ್ ಮಾಡ್ತಾ ನೋಡಿದ್ರೆ ಬಹುಶಃ ಆ ದೇಶದ ನವದೆಹಲಿಯಲ್ಲಿ ನಡೀತಾ ಇರತಕ್ಕಂತ ಒಂದು ಕಾರ್ಯಕ್ರಮದ ಒಂದು ಪ್ರತೀಕವನ್ನು ನಾವಿಲ್ಲೇ ನೋಡಿದಂಗಾಯ್ತು. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ, ಇದು ನಿಮಗೆ ನಿಮ್ಮ ರಾಷ್ಟ್ರಭಕ್ತಿಯನ್ನ, ದೇಶಭಕ್ತಿಯನ್ನ, ಸಂವಿಧಾನದ ಶ್ರದ್ಧೆಯನ್ನ, ಗೌರವವನ್ನ ಮತ್ತಷ್ಟು ಹೆಚ್ಚೋದಕ್ಕೆ ಈ ಕಾರ್ಯಕ್ರಮ ಅನುವು ಮಾಡಿಕೊಳ್ಳದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ನಮ್ಮ ಸಂಸ್ಥೆಯ ಡೀನ್ ಅವರಂತ ಡಾಕ್ಟರ್ ಸುಜಾಪುರವರು ಕೂಡ ವಿಶೇಷವಾಗಿ ಅಭಿನಂದನೆಗೆ ಅರ್ಹರು. ಹಾಗೆ ಈ ವರ್ಷ ನಮ್ಮ ಸಂಸ್ಥೆ ಹಲವಾರು ಸಾಧನೆಗಳನ್ನ ಪ್ರತಿ ವರ್ಷದಂತೆ ಇನ್ನೂ ಮಹಿಳಾ ಅಂಶದಲ್ಲಿ 11ನೇ ಬಾರಿಗೆ 100ಕ್ಕೂ 100 ಫಲಿತಾಂಶವನ್ನು ತಂದ ಜೊತೆಗೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದು ಎಲ್ಲರ ಒಂದು ಗಮನವನ್ನು ಸೆಳೆದಿದ್ದು ನಮ್ಮೆಲ್ಲರಿಗೂ ಸಂತೋಷ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅದರ ಹಿಂದೆ ಶ್ರಮಿಸಿದಂತ ಎಲ್ಲ ಶಿಕ್ಷಕರಿಗೆ ಹಾಗೂ ಪ್ರಾಂಶುಪಾಲರುಗಳಿಗೆ, ಡೀನ್ರವರಿಗೆ ಎಲ್ಲರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳು ಹೇಳ್ತೇನೆ. ಜ್ಞಾನಸಾಗರ PU ಕಾಲೇಜಿನಲ್ಲೂ ಅಷ್ಟೇನೆ ಸುಮಾರು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿ ಹಲವಾರು ಒಂದು ಹೆಗ್ಗಳಿಕೆಗೆ ಪಾತ್ರವಾದಂತಹ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಹಾಗೂ ಪ್ರಾಂಶುಪಾಲರಿಗೆ ಅಭಿನಂದನೆಗಳನ್ನ ಸಂಸ್ಥೆಯ ವತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಯಾವಾಗಲೂ ಕೂಡ ನಾವು ಮುಂದೆ ನೋಡಬೇಕು. ಇಂದಿನ ರೆಕಾರ್ಡ್ಗಳನ್ನ, ಇಂದಿನ ಇತಿಹಾಸದ ದಾಖಲೆಗಳನ್ನ ನಾವು ಮುರಿತಾ ಹೋಗ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಇತಿಹಾಸವನ್ನ ಓದೋದು ಬಹಳ ಸುಲಭ. ಇತಿಹಾಸ ಇದ್ದರೆ ಎಲ್ಲ ಸಬ್ಜೆಕ್ಟ್ಗಿಂತ ಸುಲಭವನ್ನು ಇತಿಹಾಸನೇ ಯಾಕೆಂದ್ರೆ ನಂಬರ್ಸ್ ಅನ್ನ, ಹೆಸರುಗಳನ್ನ, ಡೇಟ್ಗಳನ್ನ ಜ್ಞಾಪಕ ಇಟ್ಕೋಬೇಕು ಅಷ್ಟೇ ಇತಿಹಾಸ. ಅದು ಇತಿಹಾಸ ಓದೋದು ಸುಲಭ. ನಮ್ಮ ಧ್ಯೇಯ ಇತಿಹಾಸವನ್ನ ಸೃಷ್ಟಿ ಮಾಡೋ ಕಡೆ ಇರಬೇಕು. ಕಳೆದ ಸಲ ಏನು ಫಲಿತಾಂಶವನ್ನು ಕೊಟ್ಟಿದ್ದಾರೋ ಅದನ್ನ ಮುರಿದು ಒಂದು ಹೊಸ ಫಲಿತಾಂಶವನ್ನ, ಹೊಸ ಎತ್ತರಕ್ಕೆ ಸಂಸ್ಥೆಯ ಕೀರ್ತಿಯನ್ನು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ. ಅದೇ ರೀತಿ ಭಾರತೀಯ ಸಂವಿಧಾನವನ್ನ ಗೌರವಿಸ್ತಾ, ಭಾರತೀಯ ಸ್ವಾತಂತ್ರ್ಯವನ್ನ ಗೌರವಿಸ್ತಾ, ಅದಕ್ಕೆ ಯಾವ ರೀತಿ ಧಕ್ಕೆ ಬರದಂಗೆ, ಧಕ್ಕೆ ಬಂದ್ರೆ ಅದನ್ನು ಕಾಪಾಡಿಕೊಳ್ಳಕ್ಕೆ ತಮ್ಮ ಧನ ಮನವನ್ನು ಅರ್ಪಿಸಿ ಸಂವಿಧಾನವನ್ನು ಕಾಪಾಡಿಕೊಳ್ಳಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಪ್ರತಿಜ್ಞೆಯನ್ನು ಕೂಡ ತಾವೆಲ್ಲ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಯಾಕೆ ಭಾರತೀಯ ಸಂವಿಧಾನ ವಿಶೇಷವಾಗಿ ಈ ನಾಡಿನ ಕಟ್ಟ ಕಡೆಯ ಪ್ರಜೆ ಹಾಗೂ ಮೊದಲನೇ ಪ್ರಜೆ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗೆ ಸೇರಿ ಎಲ್ಲರೂ ಕೂಡ ಸಮಾನತೆಯನ್ನು ಬೀರುತ್ತೆ. ಕಟ್ಟ ಕಡೆಯ ಪ್ರಜೆಗೆ ಎಷ್ಟಿದೆಯೋ ಪ್ರಧಾನಮಂತ್ರಿಗೆ ಎಷ್ಟಿದೆಯೋ ಹೊರತುಪಡಿಗೂ ಕೂಡ ಅಷ್ಟೇ ಅಧಿಕಾರವನ್ನ ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ ಕೊಡುತ್ತೆ ಅಂತ ಒಂದು ಮಹತ್ತರ ಸಂವಿಧಾನ. ಇವತ್ತು ಬಹುಶಃ ನಾವು ಇಲ್ಲೆಲ್ಲ ಸೇರ್ಕೊಂಡು ನಾನಿಲ್ಲಿ ಮಾತಾಡ್ತಾ ಇರಬೇಕು ಅಂದ್ರೆ ಅದು ಸಂವಿಧಾನ ನಮಗೆ ಕೊಟ್ಟಂತ ಶಕ್ತಿ. ಮುಂದೆ ಇರಲಿಲ್ಲ, ಸ್ವತಃ ಮುಂದೆ ಇರಲಿಲ್ಲ. ಸ್ವಂತ ಸಂವಿಧಾನ ಅಂಗೀಕಾರವಾದ ದಿನವನ್ನ, ಗಣರಾಜ್ಯೋತ್ಸವನ್ನ ಆಚರಿಸೋದಕ್ಕೆ ನಮಗೆ ಖುಷಿ ಆಗುತ್ತೆ ಅನ್ನೋ ಮಾತು ನೀಡ್ತಾ, ಎಲ್ಲರೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ, ವಂದಿಸುತ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಮಹಾತ್ಮ ಗಾಂಧಿ ಕಿ, महात्मा गांधी की, डॉक्टर BR अम्बेडकर की, डॉक्टर BR अम्बेडकर की। जय हिंद, जय भारत।